2023ರ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆದ್ರೆ ನಿಮಗೆ ಗೊತ್ತಾ, ನಾಳೆಯಿಂದಲೇ ಮತದಾನ ಶುರುವಾಗುತ್ತೆ. ಯಾರೆಲ್ಲ ವೋಟ್ ಮಾಡಬಹುದು, ಏನಿದು ಎಲೆಕ್ಷನ್, ಬನ್ನಿ ನೋಡೋಣ. ನಾವು ನಾಗರಿಕರಿಗೆ ಒಂದು ಫಾರ್ಮ್ 12D ಪ್ರಕಾರ ಅವರ ಕನ್ಸೆಂಟ್ ಪಡೆದಿದ್ದೇವೆ. ಆ ಕನ್ಸೆಂಟ್ ಪ್ರಕಾರ 9,200 ಸುಮಾರು ಜನರಿಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಕಳಿಸಬೇಕು. ಇಬ್ಬರು ನಮ್ಮ ಅಧಿಕಾರಿಗಳು, ಒಂದು ವಿಡಿಯೋಗ್ರಾಫರು ಇತ್ಯಾದಿಯಲ್ಲಿ ಇರ್ತಾರೆ. ಸೊ ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಚುನಾವಣಾ ಆಯೋಗದ ಸಿಬ್ಬಂದಿಗಳು 80 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಮನೆ ಬಳಿ ತೆರಳಿ ಬ್ಯಾಲೆಟ್ ಪೇಪರ್ ನೀಡಿ ಗೌಪ್ಯವಾಗಿ ಮತ ಡಿಸಿ ಅರ್ಬನ್ ವಿಭಾಗದಲ್ಲಿ 2,329 ಸೇರಿದಂತೆ ಒಟ್ಟು 9,152 ಮಂದಿ ಬ್ಯಾಲೆಟ್ ಪಡೆದಿದ್ದಾರೆ. ಒಟ್ಟಾರೆ 2023ರ ಚುನಾವಣೆಗೆ ನಾಳೆಯಿಂದಲೇ ಅಧಿಕೃತವಾಗಿ ಮತದಾನ ಆರಂಭವಾಗಲಿದೆ. ಈ ಬಾರಿ ಬೆಂಗಳೂರಿನಲ್ಲಿ 80% ಮತದಾನ ಸಾಧಿಸುವ ಗುರಿಯನ್ನ ಚುನಾವಣಾಧಿಕಾರಿಗಳು ಹೊಂದಿದ್ದಾರೆ. ರಂಜನ್ ಶಿರ್ಲಾಲ್, ನ್ಯೂಸ್ 18. ರಾಜ್ಯ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಚುನಾವಣಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಕಡೆ ಪಕ್ಷಗಳು ಕೂಡ ಸಮೀಕ್ಷೆ ನಡೆಸಿ ಗೆಲ್ಲೋ ತಂತ್ರ ರೂಪಿಸುತ್ತಿದ್ದಾರೆ. ಇದೀಗ ಅಲರ್ಟ್ ಆಗಿರೋ ಮತದಾರರ ಮಾಹಿತಿ ಕಲೆ ಹಾಕ್ತಿದ್ದ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಮಲತಹಳ್ಳಿ ಬಳಿ ಇರುವ ಚಿಲುಮೆ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆ ಮೇಲೆ ದಾಳಿ ನಡೆಸಿರೋ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ. ಈ ಸಂಸ್ಥೆ ಮತದಾರರಿಗೆ ಕರೆ ಮಾಡಿ ಪ್ರತಿಯೊಂದು ಮಾಹಿತಿಯನ್ನ ತಿಳಿದುಕೊಳ್ತಾ ಇದ್ರು. ಈ ಬಗ್ಗೆ ಮಾಹಿತಿ ಪಡೆದು ದಾಳಿ ನಡೆಸಿರೋ ಚುನಾವಣಾಧಿಕಾರಿಗಳು ಕಡತಗಳು, ಕಂಪ್ಯೂಟರ್ಗಳ ಪರಿಶೀಲನೆ ನಡೆಸಿದ್ರು.